ಎಲ್ಲ ಓದುಗರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ಮನು. ಚಿತ್ರದುರ್ಗದ ಒಂದು ಹಳ್ಳಿ ನನ್ನ ಊರು. ಇವತ್ತು ನನ್ನದೊಂದು ನಿಜ ಘಟನೆ ನಿಮ್ಮ ಮುಂದೆ ಹೇಳುತ್ತಿದ್ದೀನಿ. ಅದು ನನ್ನ ಮತ್ತು ನನ್ನ ಫ್ರೆಂಡ್ನ ಅಮ್ಮನ ಜೊತೆ ನಡೆದದ್ದು. ಅದೇ ಹಳ್ಳಿ, ಅದೇ ಮನೆ, ಅದೇ ಜಾಗ, ಅದೇ ಫ್ರೆಂಡ್ಸ್, ಅದೇ ಆಂಟಿಗಳು. ಆದರೆ ಆಂಟಿಗಳನ್ನು ಬರೀ ಆಂಟಿ ಥರ ನೋಡದೆ ಬೇರೆ ಏನೇನೋ ಕಲ್ಪನೆ ಮಾಡಿಕೊಳ್ಳುವ ವಯಸ್ಸು ಆವಾಗ ತಾನೇ ಬಂದಿತ್ತು. ನಾನು ಸ್ಕೂಲ್ ಮುಗಿಸಿ ಕಾಲೇಜ್ ಸೇರಿದೆ. ಇದೇ ಟೈಮಲ್ಲಿ ಚೆನ್ನಾಗಿಯೇ ಇದ್ದ ನನ್ನ ಫ್ರೆಂಡ್ನ ಅಪ್ಪ ತೀರಿ ಹೋದರು. ಆಗ ಅವನು ಮತ್ತು ಅವನ ಅಮ್ಮನ ತವರು ಮನೆಗೆ ಹೋಗಿಬಿಟ್ಟರು. ಆದರೆ ತನ್ನ ತವರು ಮನೆಯವರು ಹೆಚ್ಚು ದಿನ ಇರಿಸಿಕೊಳ್ಳದೆ ವಾಪಸ್ ಕಳಿಸಿದ್ದಾಗ ನನ್ನ ಫ್ರೆಂಡ್ ಹಾಗೂ ಅವರ ಅಮ್ಮ ತಿರುಗಿ ನಮ್ಮೂರಿಗೆ ವಾಪಸ್ ಬಂದರು. ನನ್ನ ಅತ್ತೆ ಆಂಟಿ ಪರಿಚಯ ಹೊಸದೇನಲ್ಲ. ಆಗಾಗ ನಾನು ಅವರ ಮನೆಗೆ ಹೋಗುತ್ತಾ ಬರುತ್ತಾ ಇದ್ದೆ. ಹಾಗಾಗಿ ಅವನು ನನಗೆ ಕ್ಲೋಸ್ ಫ್ರೆಂಡ್ ಆಗಿದ್ದ. ಆಂಟಿ ಕೂಡ ಚೆನ್ನಾಗಿ ಮಾತಾಡಿಸುತ್ತಿದ್ದರು. ಆಂಟಿಗೆ ಸುಮಾರು 43 ವಯಸ್ಸು ಇರಬಹುದು. ಸ್ವಲ್ಪ ದಪ್ಪ, ನೋಡೋಕೆ ತುಂಬ ಚೆನ್ನಾಗಿದ್ದರು. ಹಣ್ಣುಗಳಂತೂ 2 ಕೈಯಲ್ಲಿ ಹಿಡಿಯುವಷ್ಟು ದಪ್ಪ ಇತ್ತು. ಇನ್ನು ಕುಂದೆ ಅಂತೂ ಹೇಳೋ ಹಾಗೆ ಇಲ್ಲ. ನೋಡುತ್ತಾ ಇದ್ದರೆ ಎಂಥವರಿಗೂ ಅದನ್ನು ಸೀರೆ ಮೇಲಿಂದಲೇ ಉಜ್ಜಬೇಕು ಅನಿಸುತ್ತಿತ್ತು. ಒಟ್ಟಿನಲ್ಲಿ ಅವರು ನಮ್ಮ ಊರಿಗೆ ಬಂದು ಸೆಟ್ಲ್ ಆದಾಗ ಇದನ್ನೆಲ್ಲ ನಾನು ಚೆನ್ನಾಗಿ ಗಮನಿಸಿದ್ದೆ. ಹೀಗೆ ಸ್ವಲ್ಪ ದಿನ ಆಯಿತು. ಹಾಗೆ ಆಂಟಿ ಕೂಡ ಸ್ವಲ್ಪ ಕ್ಲೋಸ್ ಆದರು. ನಾನು ಕಾಲೇಜು ಮುಗಿಸಿಕೊಂಡು ಸಂಜೆ 4:15ಗೆ ವಾಪಸ್ ಬರುತ್ತಿದ್ದೆ. ಆದರೆ ನನ್ನ ಫ್ರೆಂಡ್ನ ಅಪ್ಪ ತೀರಿಕೊಂಡಿದ್ದರಿಂದ ಅವನು ಓದೋದು ನಿಲ್ಲಿಸಿ ಕೆಲಸಕ್ಕೆ ಸೇರಿದ. ಆದರೂ ನಮ್ಮ ಸ್ನೇಹ ಹಾಗೇ ಇತ್ತು. ಹೇಗೂ ರಾಜು ಅಂದರೆ ಆಂಟಿ ಮಗ. ಕೆಲಸಕ್ಕೆ ಹೋಗುತ್ತಿದ್ದರಿಂದ ನಾನು ಟೈಮ್ ಪಾಸ್ ಮಾಡೋಕ್ಕೆ ಆಂಟಿ ಮನೆಗೆ ಹೋಗುತ್ತಿದ್ದೆ. ಇದು ನನಗೆ ಪ್ರತಿದಿನದ ದಿನಚರಿ ಆಗಿಬಿಟ್ಟಿತ್ತು. ಒಂದೊಂದು ಸಲ ಆಂಟಿ ನಿದ್ದೆ ಮಾಡುತ್ತಿದ್ದರು. ಆಗ ಬಾಗಿಲು ತಟ್ಟಿದಾಗ ನಿದ್ದೆಗಣ್ಣಲ್ಲೇ ಬಂದು ಬಾಗಿಲು ತೆಗೆಯುತ್ತಿದ್ದರು. ಆವಾಗ ಅವರ ಸೆರಗು ಪಕ್ಕಕ್ಕೆ ಹೋಗಿ ಅವರ ಹಣ್ಣುಗಳು ಆಚೆಗೆ ಬಿದ್ದೋಗುತ್ತಾವೇನೋ ಅನ್ನೋ ಥರ ಕಾಣುತ್ತಿತ್ತು. ನಾನು ಇದನ್ನೆಲ್ಲ ನೋಡಿ ದಿನ ಆಂಟಿನ ನೆನಪಿಸಿಕೊಂಡು ಸಾಮಾನಿಗೆ ಮಸಾಜ್ ಮಾಡಿಸಿಕೊಳ್ಳುತ್ತಿದ್ದೆ. ರಾಜು ಕೆಲಸ ಮುಗಿಸಿ ವಾಪಸ್ ಬರೋದು ರಾತ್ರಿ 9 ಗಂಟೆ ಆಗುತ್ತಿತ್ತು. ಅಲ್ಲಿಯವರೆಗೂ ಆಂಟಿಗೆ ನಾನು ಕಂಪನಿ ಕೊಡುತ್ತಿದ್ದೆ. ಯಾವುದಾದರೂ ಬುಕ್ ತಗೊಂಡು ಏನೋ ತೋರಿಸೋ ನೆಪದಲ್ಲಿ ಅವಳ ಬಾಡಿ ಟಚ್ ಮಾಡೋದು, ಮೊಣಕೈಯಲ್ಲಿ ಹಣ್ಣು ಸೋಕಿಸೋದು ಎಲ್ಲ ಮಾಡುತ್ತಿದ್ದೆ. ಇದೆಲ್ಲ ಆಂಟಿಗೆ ಗೊತ್ತಾಯಿತು ಅಂತ ಅನಿಸುತ್ತೆ. ಅದಕ್ಕೆ ಸೆರಗು ಪಕ್ಕಕ್ಕೆ ಹೋದಾಗ ಎಳೆದು ಪೂರ್ತಿ ಮುಚ್ಚಿಕೊಳ್ಳುತ್ತಿದ್ದರು. ಕೆಲವು ಸಲ ಅವರ ಹಳೆ ದಿನಗಳನ್ನು ನೆನಪಿಸಿಕೊಳ್ತಾ ಅವರ ಗಂಡನ ಬಗ್ಗೆ ಹೇಳ್ತಾ, ಗಂಡ ಇಲ್ಲದೆ ಬದುಕೋದು ಎಷ್ಟು ಕಷ್ಟ ಗೊತ್ತಾ ಮನು, ನಮಗೂ ಏನೆಲ್ಲ ಆಸೆಗಳು ಇರುತ್ತವೆ, ಅದನ್ನೆಲ್ಲ ಯಾರು ತೀರಿಸ್ತಾರೆ ಅಂತ ಅತ್ತು ಬಿಡುತ್ತಿದ್ದರು. ನನಗೆ ಅಯ್ಯೋ ಅಂತ ಅನಿಸಿದರೂ ಕೂಡ ಎಲ್ಲೋ ಒಂದು ಕಡೆ ಕೇಸಿಕೊಳ್ಳೋಕೆ ಆಂಟಿಗೆ ಒಂದು ಒಳ್ಳೆ ಸಾಮಾನು ಬೇಕು ಅನ್ನೋದಂತೂ ಗೊತ್ತಾಗಿತ್ತಿತ್ತು. ಕೆಲವು ಸಲ ನಾನು ಬೇಕು ಅಂತಲೇ ನಿಮ್ಮ ಕಷ್ಟ ನನ್ನ ಹತ್ತಿರ ಹೇಳಿ ನಾನು ನಿಮ್ಮ ಪ್ರಾಬ್ಲಮ್ ಬಗೆಹರಿಸುತ್ತೀನಿ ಅಂತ ಹೇಳುತ್ತಿದ್ದೆ. ಆಗ ಮನಸ್ಸಲ್ಲಿ ಕೇಳೆ ನನ್ನ ಆಂಟಿ ನನ್ನ 8 ಇಂಚು ಉದ್ದ ಇರೋ ಸಾಮಾನನ್ನು ನಿನ್ನ ತೂತಲ್ಲಿ ಇಟ್ಟು 24 ಗಂಟೆನೂ ನಿಂಗೆ ಮಜಾ ಕೊಡ್ತೀನಿ ಅಂತ ಅಂದುಕೊಳ್ಳುತ್ತಿದ್ದೆ. ಆದರೆ ಅದಕ್ಕೆ ಆಂಟಿ, ನೀನು ಬಗೆಹರಿಸೋ ಪ್ರಾಬ್ಲಮ್ ಅಲ್ಲ ಬಿಡು ಪುಟ್ಟ, ನೀನಿನ್ನು ನನ್ನ ಮಗನ ವಯಸ್ಸಿನವನು ಪಾಪ ಅಂತಿದ್ದರು. ನನಗೂ ದಿನೇ ದಿನೇ ಆಂಟಿನ ಹಟ್ಟಬೇಕು ಅನ್ನೋ ಆಸೆ ಜಾಸ್ತಿ ಆಗ್ತಾ ಹೋಯಿತು. ಟೈಮ್ ಸಿಕ್ಕಾಗೆಲ್ಲ ಮನೆಗೆ ಹೋಗೋದು, ಅವಳು ಸ್ನಾನ ಮಾಡಬೇಕಾದರೆ ಕಿಟಕಿಯಿಂದ ನೋಡೋಕೆ ಟ್ರೈ ಮಾಡುತ್ತಿದ್ದೆ. ಹೇಗೋ ಮಾಡಿ ಅಂತೂ ತೂತನು ಹಿಂಡಿ ಹಿಪ್ಪೆ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದೆ. ಹಾಗೆ ಆಗಾಗ ತಲೆಯಲ್ಲಿ ಒಂದು ಯೋಚನೆ ಕೂಡ ಬರ್ತಾ ಇತ್ತು. ಹೇಗೂ ಆಂಟಿಗೆ ಗಂಡ ಸತ್ತು ಸುಮಾರು ದಿನ ಆಗಿದೆ. ಅವಳ ತೂತು ಹಣ್ಣು ಯಾವುದಾದರೂ ಒಂದು ಗಂಡು ದೇಹಕ್ಕೆ ಸಿಕ್ಕರೆ ಸಾಕು ಅಂತ ಹಾತೊರೆಯುತ್ತಿರಬಹುದು ಅಂತ ಇಷ್ಟೆಲ್ಲ ನನ್ನ ಮನಸ್ಸಲ್ಲಿ ಇರಬೇಕಾದರೆ ಒಂದು ದಿನ ರಾತ್ರಿ ಸುಮಾರು 9:25ಕ್ಕೆ ಆಂಟಿ ಮನೆಗೆ ಹೋದೆ. ಆಗ ಆಂಟಿ, ಮನು, ಇವತ್ತು ರಾಜು ಬರಲ್ವಂತೆ ಕಣೋ, ಕೆಲಸದ ಮೇಲೆ ಎಲ್ಲೋ ಹೋಗುತ್ತಿದ್ದಾನಂತೆ. ನನಗೆ ಒಬ್ಬಳೇ ಮಲಗೋಕೆ ಭಯ ಆಗುತ್ತಿತ್ತು.
ಪ್ಲೀಸ್ ಇವತ್ತು ನನ್ನ ಜೊತೆ ಮಲ್ಕೊಳ್ತೀಯಾ ಅಂದಳು. ನಾನು ವಾವ್, ಸಿಕ್ಕ ಚಾನ್ಸ್ ಮಿಸ್ ಮಾಡಿಕೊಳ್ಳೋದು ಬೇಡ ಅಂತ, ಸರಿ ಆಂಟಿ, ನಮ್ಮ ಮನೆಯಲ್ಲಿ ನೀವೇ ಹೇಳಿ ನೋಡಿ, ಅವರು ಹೋಗು ಅಂದರೆ ಬರ್ತೀನಿ ಅಂದೆ. ಹೇಗೂ ನಮ್ಮ ಮನೆಯಲ್ಲಿ ಆಂಟಿ ಕ್ಲೋಸ್ ಆಗಿದ್ದರಿಂದ ನಮ್ಮ ಮನೆಯಲ್ಲಿ ಒಪ್ಪಿಕೊಂಡರು. ನನಗೆ CM ಬಂದು 1 ಕೋಟಿ ಬಹುಮಾನ ಕೊಟ್ಟು ಅದರಲ್ಲಿ 2 ಲಕ್ಷ ಸಾಲ ತಗೊಂಡು ಹೋದಷ್ಟು ಸಂತೋಷ ಆಯಿತು. ನನ್ನ ಸಾಮಾನು ಎದ್ದೆದ್ದು ಕುಣಿಯುತ್ತಿತ್ತು. ಆಂಟಿ ನಾನು ಒಟ್ಟಿಗೆ ಊಟ ಮಾಡಿ ಹಾಗೆ TV ನೋಡುತ್ತಾ ಇದ್ದೆ. ನನಗೆ ಸ್ವಲ್ಪ ಚಳಿ ಆಗೋ ಥರ ಇತ್ತು. ಆಗ ಆಂಟಿ, ಯಾಕೋ ಮನು ನಿದ್ದೆ ಬರ್ತಿಲ್ವಾ, ಬಾ ನಿದ್ದೆ ಮಾಡೋಣ ಅಂದಾಗ ಏನೋ ಉಲ್ಲಾಸ, ಸಂತೋಷ, ಅಬ್ಬಾ ಇನ್ನೂ ಏನೇನೋ ಆಗುತ್ತಿತ್ತು. ನಾನು ಹಾಗೆ ಸುಮ್ಮನೆ, ಆಂಟಿ ನೀವು ಮಂಚದ ಮೇಲೆ ಮಲಗಿಕೊಳ್ಳಿ, ನಾನು ಕೆಳಗೆ ಮಲಗುತ್ತೀನಿ ಅಂದೆ. ಆಗ ಆಂಟಿ, ಅದೆಲ್ಲ ಆಗೋಲ್ಲ, ನೀನೂ ಇಲ್ಲೇ ಬಾ, ಪರವಾಗಿಲ್ಲ ಅಂದಳು. ನಾನು, ಇಲ್ಲ ಆಂಟಿ, ನನಗೆ ನಿದ್ದೆಯಲ್ಲಿ ಒದ್ದಾಡೋ ಮತ್ತೆ ಒದಿಯೋ ಅಭ್ಯಾಸ ಇದೆ, ಸುಮ್ಮನೆ ನಿಮಗೆ ಯಾಕೆ ಕಷ್ಟ, ಬೇಡ ಅಂದೆ. ಅದಕ್ಕೆ ಆಂಟಿ, ಪರವಾಗಿಲ್ಲ ಬಾರೋ, ನಾನು ಒದಿಸ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ ಅಂದಾಗ ನನ್ನ ಮನಸ್ಸಲ್ಲಿ ಒಂದು ಸಲ ಕರೆಂಟ್ ಪಾಸ್ ಆದ ಹಾಗೆ ಆಯಿತು. ಸರಿ, ನಾನು ಮಂಚ ಹತ್ತಿ ಮಲಗಿದೆ. ಆಂಟಿ ಲೈಟ್ ಆಫ್ ಮಾಡಿ ಬಂದು ಪಕ್ಕ ಮಲಗಿಕೊಂಡಾಗ ನನ್ನ ಮೈಯಲ್ಲಿ ಬಿಸಿ ಆಗೋಕೆ ಶುರುವಾಯಿತು. ಆ ಬಿಸಿಯಲ್ಲೂ ಏನೋ ಒಂದು ಥರ ಚಳಿ. ನನ್ನ 8 ಇಂಚಿನ ಸಾಮಾನು ಚಡ್ಡಿ ಹರಿದು ಬರೋ ಥರ ನಿಗುರಿ ನಿಂತಿತ್ತು. ಆಂಟಿ ಪಕ್ಕಕ್ಕೆ ತಿರುಗಿ ಕೈಕಾಲು ಅಲ್ಲಾಡಿಸಿದಾಗ ಬರುತ್ತಿದ್ದ ಬಲೆ ಮತ್ತು ಕಾಲು ಚೈನ್ ಸದ್ದು ಕೇಳಿ ನನ್ನ ಸಾಮಾನು ಹೊಡೆದುಕೊಳ್ಳೋ ಥರ ಆಗುತ್ತಿತ್ತು. ಹೇಗೂ ಆಂಟಿ ಮೊದಲೇ ಹೇಳಿದ ಹಾಗೆ ನಿದ್ದೆಯಲ್ಲಿ ಮಾಡೋ ಥರ ಕಾಲು ತೆಗೆದು ಆಂಟಿ ಹಿಂದಿನಿಂದ ತೊಡೆಗಳ ಮೇಲೆ ಹಾಕಿದೆ. ಅಬ್ಬಬ್ಬಾ ಏನು ಸಾಫ್ಟ್ ಆಗಿದ್ದಾವೆ ಅಂದರೆ ಯಾವುದೋ ಸೋಫಾ ಮೇಲೆ ಕಾಲು ಇಟ್ಟಂತೆ ಫೀಲ್ ಆಯಿತು. ಆ ಒಂದು ಟಚ್ಗೆ ನನ್ನ ಸಾಮಾನು ಗಟ್ಟಿಯಾಗಿ ಆಂಟಿ ಕುಂದೆಯನ್ನು ಸ್ವಲ್ಪ ಟಚ್ ಮಾಡಿತ್ತು. ಆಂಟಿ ಕುಂದೆಯನ್ನು ಸ್ವಲ್ಪ ಮುಂದಕ್ಕೆ ಸರಿಸಿದಳು. ಆಗ ನನಗೆ ಸ್ವಲ್ಪ ಭಯ ಶುರುವಾಯಿತು. ಛೇ, ಆಂಟಿಗೆ ಕೋಪ ಬರಬಹುದೇನೋ, ಇವರು ನನ್ನ ಆಟಕ್ಕೆ ಬಗ್ಗಲ್ಲ ಅಂದುಕೊಂಡು ಇನ್ನೊಂದು ಸಲ ಟ್ರೈ ಮಾಡೋಣ ಅಂತ ಮತ್ತೆ ಸಾಮಾನನ್ನು ಕಕ್ಕೆ ಟಚ್ ಮಾಡಿದೆ. ಆಂಟಿ ಸುಮಾರು ವರ್ಷಗಳಿಂದ ಮಾಡಿಸಿಕೊಂಡಿಲ್ಲ ಅನಿಸುತ್ತೆ. ಯಾಕೆ ಅಂದರೆ ನನಗೆ ಆಶ್ಚರ್ಯ ಆಗೋ ಥರ ಆಂಟಿ ನನ್ನ ಕಡೆ ತಿರುಗಿ ಗಟ್ಟಿಯಾಗಿ ತಬ್ಬಿಕೊಂಡು, ಬಾ ಬಾ ನನ್ನ ಜಡಿಯೋ, ನನ್ನ ತೂತು ಹರಿದು ಹಾಕು ಅಂತ ಹೇಳ್ತಾ ಪಚ ಪಚ ಅಂತ ನನಗೆ ಮುತ್ತಿಗಳನ್ನು ಕೊಡುತ್ತಾ ನನ್ನ ಚಡ್ಡಿಯನ್ನು ಕೆಳಗೆ ಎಳೆಯಲು ಪ್ರಯತ್ನ ಮಾಡುತ್ತಿದ್ದಳು. ನಾನು ಆಂಟಿ ಬಾಯಲ್ಲಿ ಬಾಯಿ ಹಾಕಿ ಚೆನ್ನಾಗಿ ಹೀರುತ್ತಾ ಒಂದು ಕೈಯಲ್ಲಿ ಹಣ್ಣನ್ನು ಪ್ರೆಸ್ ಮಾಡಿ ಇನ್ನೊಂದು ಕೈನಿಂದ ಸೀರೆಯನ್ನು ಬಿಚ್ಚಲು ಪ್ರಯತ್ನಿಸುತ್ತಿದ್ದೆ. ಆಂಟಿ ಹುಚ್ಚು ಹಿಡಿದವಳಂತೆ, ಅಮ್ಮ ನನ್ನ ಗಂಡ ನೀನು, ನಿನ್ನ ಸಾಮಾನು ಕೊಡು, ಈ ತೂತು ನಿಂದು ಅಂತ ಏನೇನೋ ಮಾತನಾಡುತ್ತಾ ನನ್ನ ಸಾಮಾನನ್ನು ಕೈಯಲ್ಲಿ ಹಿಡಿದು ಹಿಂದೆ ಮುಂದೆ ಮಾಡುತ್ತಿದ್ದಳು. ಇದ್ದಕ್ಕಿದ್ದಂತೆ ಆಂಟಿ ಪುಟ್ಟು ಲೈನ್ ಆನ್ ಮಾಡಿ ಡಂಗಾಡೋಣ ಕಣೋ ಅಂತ ಹೇಳಿ ಎದ್ದು ಲೈನ್ ಆನ್ ಮಾಡುವಾಗ ಅಬ್ಬಾ ಎಂಥ ಸೌಂದರ್ಯ, ವಾವ್, ಆ ಹಣ್ಣುಗಳು, ಆ ಸೊಂಟ ಒಟ್ಟಿನಲ್ಲಿ ಆ ಗಳಿಗೆ ಆಂಟಿಯನ್ನು ಅರೆಬತ್ತಲೆ ನೋಡಿದೆ. ಹಾಗೆ ಆಂಟಿ ಎಲ್ಲ ಬಟ್ಟೆಗಳನ್ನು ಕಿತ್ತೆಸೆದು 1 ಸೆಕೆಂಡ್ನಲ್ಲಿ ಬತ್ತಲೆ ಆಗಿ ಹೋದಳು. ಎಂದೂ ಶೇವ್ ಮಾಡಿಲ್ಲದ ಇರೋದರಿಂದ ಅವಳ ತೂತಿನ ಸುತ್ತ ಕೂದಲು ಬೆಳೆದಿತ್ತು. ಬಾಮನು, ಈ ನಿನ್ನ ಆಂಟಿ ತೂತು ನಿನ್ನದೇ, ಕಚ್ಚು ನೆಕ್ಕು, ಕೈ ಹಾಕು, ಸಾಮಾನು ಹಾಕು, ಏನು ಬೇಕಾದರೂ ಮಾಡ್ಕೊ ಅಂತ ಒಂದೇ ಬಾರಿ ನನ್ನ ಮೈ ಮೇಲೆ ನೆಗೆದು ನನ್ನನ್ನು ಸ್ವಂತ ಆಂಟಿನೇ ಬತ್ತಲು ಮಾಡಿಬಿಟ್ಲು. ನಾನು ಕಥೆಗಳನ್ನು ಓದಿ ತಿಳಿದುಕೊಂಡಿದ್ದರಿಂದ ಕೆಳಗೆ ಕೂತುಕೊಂಡು ಆಂಟಿ ತೂತಿಗೆ ಬೆರಳು ಇಟ್ಟು ಆಡಿಸಿದೆ. ಆಗ ಆಂಟಿ ಮೆಲ್ಲಗೆ ಅಮ್ಮ ಅಬ್ಬಬ್ಬ ಅನ್ನೋಕೆ ಶುರು ಮಾಡಿದಳು. ಆಮೇಲೆ ನನ್ನ ಮಂಚದ ಮೇಲೆ ಕೂರಿಸಿ ನನ್ನ ಸಾಮಾನನ್ನು ಬಾಯಲ್ಲಿ ಹಾಕಿಕೊಂಡು ಹಿಂದೆ ಮುಂದೆ ಆಡಿಸುವಾಗ ನನಗೆ ತೂತಿಗಿಂತ ಬಾಯಲ್ಲೇ ಮಜಾ ಇದ್ದಿದ್ದೇನೋ ಅನಿಸುತ್ತಿತ್ತು. ಹೀಗೆ ಹಿಚುಕುತ್ತಾ ಕಿಸ್ ಮಾಡುತ್ತಾ ಸುಮಾರು ಹೊತ್ತು ಕಳೆದೆವು. ಕೊನೆಗೆ ಆಂಟಿ, ಬಾರೋ ಮನು, ನಿನ್ನ ಆಂಟಿ ತೂತಿಗೂ ಕೊಂದೆಗೂ ಮಾಡು ಬಾ ಅಂತ ಮೇಲೆ ಎಳೆದುಕೊಂಡು ಅಂಗಾತ ಮಲಗಿದಳು. ನಾನು ಹಾಗೆ ಅವಳ ಮೇಲೆ ಮಲಗುತ್ತಾ ನನ್ನ ಸಾಮಾನನ್ನು ಒಂದು ಕೈಯಲ್ಲಿ ಹಿಡಿದು ತೂತಿನ ಸಂದಿಗೆ ಹುಡುಕುವ ಕೆಲಸ ಮಾಡುತ್ತಿದ್ದೆ.
ಕೊನೆಗೆ ಆಂಟಿ ಒಂದು ಕೈಯಲ್ಲಿ ತೂತಿನ ತೂತು ಅಗಲಿಸುತ್ತಾ ಇನ್ನೊಂದು ಕೈಯಲ್ಲಿ ಸಾಮಾನು ಹಿಡಿದುಕೊಂಡು ತೂತಿನ ತುಟಿಯ ಭಾಗವನ್ನು ತೆಗೆಸಿದ್ದಾಗ ನಾನೇ ಒಂದು ಸಲ ಅಂದೆ. ಆಂಟಿ ನನ್ನ ಜುಟ್ಟು ಹಿಡಿದು ಮಾಡು ಬೇಗ ಮಾಡು ಅಂತ ಸೊಂಟವನ್ನು ನನ್ನ ಸಾಮಾನಿನಿಂದ ಕಡೆಗೆ ಎತ್ತಿಕೊಡುತ್ತಿದ್ದಳು. ನನ್ನ ಸಾಮಾನು 2 ನಿಮಿಷದಲ್ಲಿ ಅವಳ ತೂತಿನ ಕೆಳಭಾಗ ಸೇರಿಕೊಂಡಿತ್ತು. ನಾನು ನನ್ನ ಸೊಂಟದ ಫೋರ್ಸ್ ಇನ್ನೂ ಜಾಸ್ತಿ ಮಾಡಿದೆ. ಆಗ ಅದಕ್ಕೆ ತಕ್ಕಂತೆ ಸೊಂಟ ಎತ್ತೆತ್ತಿ ಕೊಡುತ್ತಾ, ಬಾ ಹರಿದು ಹಾಕು ನಿನ್ನ ಆಂಟಿನ ತೂತನ ಅಮ್ಮ ಎನ್ನುವಾಗ ಅವಳ ಮುಖದಲ್ಲಿ ಏನೋ ಖುಷಿ ಕಾಣುತ್ತಿತ್ತು. ನಾನು ಇನ್ನೇನು ರಸ ಬಿಡಬೇಕು ಮಾಡಬೇಕು ಅನ್ನೋವಾಗ ಆಂಟಿ ಬಂತು ಅಂದೆ. ಆಂಟಿ ಬರಲಿ, ಒಳಗೇನೇ ಬಿಡು, ನಿನ್ನ ಬಿಸಿ ಗಂಜಿ ನನ್ನ ತೂತಲ್ಲಿ ಇರಲಿ, ಮುಂದಿನದು ನಾನು ನೋಡಿಕೊಳ್ಳುತ್ತೇನೆ ಅಂದಾಗ ನನಗೆ ಧೈರ್ಯ ಬಂದು ಜೋರಾಗಿ ಜಡಿಯುತ್ತಾ ರಸವನ್ನು 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ತೂತಿನ ಒಳಗೆ ಬಿಟ್ಟೆ. ಅಬ್ಬಾ, ಆಂಟಿ ಕಣ್ಣು ಮುಚ್ಚಿಕೊಂಡು ನನ್ನ ಗಂಡ ಇಲ್ಲ ಅನ್ನೋ ಚಿಂತೆ ಇವತ್ತು ದೂರ ಆಯಿತು. ಇನ್ನು ಮೇಲೆ ನೀನೇ ನನ್ನ ಗಂಡ, ನನ್ನ ತೂತು ನಿನಗೆ ಮಾತ್ರ, ಯಾವಾಗಲಾದರೂ ಬಂದು ನನ್ನ ಎಷ್ಟು ಹೊತ್ತು ಬೇಕಾದರೆ ಮಾಡು, ನನ್ನದೇನೂ ಅಭ್ಯಂತರ ಇಲ್ಲ ಅಂದಾಗ ನನ್ನ ಸಾಮಾನು ಮತ್ತೆ ಎದ್ದು ನಿಂತಿತು. ಮತ್ತೆ ಆಂಟಿಗೆ ಹೊಸ ಲೋಕ ತೋರಿಸ್ತೀನಿ ಅಂತ ಹೇಳಿ ಅವಳನ್ನು ಬಗ್ಗಿಸಿ ಕಷ್ಟಪಟ್ಟು ಬೆಟ್ಟದಂತಹ ಅವಳ ಕುಂದೆಯ ಸಂದಿಗೆ ಅವಳ ತೂತನ್ನು ನಾಯಿಯ ಹಾಗೆ ಮಾಡಲು ಶುರು ಮಾಡಿದೆ. ಆಗ ಆಂಟಿ ಇದು ಇನ್ನೂ ಚೆನ್ನಾಗಿದೆ ಅಂತ ಎಂಜಾಯ್ ಮಾಡುತ್ತಿದ್ದಳು. ಅವತ್ತು ರಾತ್ರಿ ಪೂರ್ತಿ ಹಬ್ಬದ ರೀತಿಯಲ್ಲಿ ಆಚರಿಸಿದಳು. ಈಗ ಆಂಟಿ ಬೇರೆ ಕಡೆ ಹೋಗಿ ಸೆಟ್ಲ್ ಆಗಿದ್ದಾರೆ. ಆದರೂ ನಾನಂತೂ ವಾರಕ್ಕೆ ಒಮ್ಮೆ ಆದರೂ ಹೋಗಿ ಅವಳ ತೂತಿನ ರಸವನ್ನು ಹೀರಿ ಬರುತ್ತೇನೆ.